ನೀವು ನೋಡ್ತಿದ್ದೀರಾ ನನ್ನನ್ನು ಈ ಗೆಟಪ್ಪಲ್ಲಿ ಕೊಡವ ಸಾರಿ ಉಟ್ಕೊಂಡಿದ್ದೀನಿ ನಾನು. ಇವತ್ತು ತೇಜು ಮದುವೆ ಮೀನ್ಸ್ ದೀಪು ಮದುವೆ, ದೀಪು ವೆಡ್ಸ್ ಉಮೇಶ್ ಅಂತ. ಆ ಮದುವೆಗೆ ನಾನು ನಮ್ಮೂರ ಶೈಲಿಯ ಸೀರೆಯನ್ನು ಉಟ್ಕೊಂಡು ಹೋಗಿದ್ದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ನಾವು ತಿಂಡಿನ ಇಲ್ಲೇ ಬಂದು ಮಾಡಿದ್ವಿ. ಉಪ್ಪಿಟ್ಟು, ಕೇಸರಿಬಾತು ನನ್ನ ಫೇವ್ರೆಟ್ ಫುಡ್, ಜೊತೆಗೆ ಅವಲಕ್ಕಿ ನನ್ನದು. ಮೂರೂ ಬಿಟ್ಟರೆ ಯಾವತ್ತು. ಹುಡುಗ ಬಂದರು ಮಂಟಪಕ್ಕೆ, ಇವರೇ ಉಮೇಶ್ ಅಂತ ಅಣ್ಣ. ತುಂಬ ಈಗಿನ ಮೆಂಟಾಲಿಟಿ ಫಾರ್ವರ್ಡೆಡ್ ಹುಡುಗ. ಅವ್ರದ್ದೇ ಒಂದು ಬಟ್ಟೆ ಶಾಪ್ ಇಟ್ಕೊಂಡಿದ್ದಾರೆ ಸಾಗರದಲ್ಲಿ. ಒಬ್ಬರೇ ಮಗ, ನಮ್ಮ ಹುಡುಗಿನೂ ಒಬ್ಬಳೇ ಮಗಳು. ಇವಾಗ ನೆಕ್ಸ್ಟ್ ಮಂಟಪಕ್ಕೆ ನಿಂತಾಗಿದೆ. ಅಂತರ್ಪಟ ಹಿಡ್ಕೊಂಡು ಹುಡುಗಿಗೋಸ್ಕರ ವೆಯ್ಟಿಂಗ್. ಎಲ್ಲರೂ ನಮ್ಮ ಕಡೆಯವರೇ ಇಬ್ಬರು ಅಂತರ್ಪಟ ಹಿಡ್ಕೊಂಡಿದ್ದಾರೆ. ಒಂದು ಕಡೆ ಮಾವ ವೆಂಕಟರಮಮ್ಮ ಮತ್ತು ಪ್ರವೀಣನ ಹಿಡ್ಕೊಂಡಿದ್ದಾರೆ ಅಂತರ್ಪಟನ. ಈಗ ಅಂತರ್ಪಟ ಸರಿಸಿ ನಮ್ಮ ಹುಡುಗಿನ ನೋಡೋ ಅಂಥ ಟೈಮ್. ಹುಡುಗಿ ಬರ್ತಿದ್ದಾಳೆ. ಅವಳ ಸೋದರ ಮಾವ ಅವರು ಕರ್ಕೊಂಡು ಬರ್ತಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ. ಬಟ್ ಡ್ರೆಸ್ಸಿಗೆ ಅನಿಸುತ್ತೆ ಎಂಗೇಜ್ಮೆಂಟಲ್ಲಿ ತುಂಬ ಲುಕ್ ಅನ್ನಿಸ್ತಿದ್ಲು ನನಗೆ. ಮದುವೆ ಟೈಮಲ್ಲಿ ಅದೇ ಬಿಟ್ಟು ಹೋಗಬೇಕು ಅನ್ನೋದೊಂದಿರುತ್ತಲ್ಲ, ಅದಕ್ಕೆ ಫೇಸ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ. ಇನ್ನು ಹುಡುಗಿ ಬಂದಾಯಿತು, ಹುಡುಗನೂ ಬಂದಾಯಿತು, ಅಂತರ್ಪಟ ಸರಿಸಿ ಆಯಿತು. ಇಲ್ಲಿಂದ ಶಾಸ್ತ್ರಗಳು ಬೆಗಿನ್ಸ್. ಹುಡುಗಿ ಹುಡುಗ ಇಬ್ಬರೂ ಶಿವಮೊಗ್ಗದವರೇ ಆದ್ರೂ ಹುಡುಗ ಸಾಗರದ ಸೀಮೆಯವರು, ಅಂದರೆ ಬಯಲುಸೀಮೆ. ಹುಡುಗಿ ಮಲೆನಾಡು ಸೈಡ್ ಅವಳು. ಹಾಗಾಗಿ ನಾವು ಮದುವೆ ಮಾಡಿ ಕೊಡ್ತಾ ಇರೋದ್ರಿಂದ ನಾನು ಅಂದ್ಕೊಂಡಿದ್ದೆ ನಮ್ಗೆ ಥರ ಮದುವೆ ಮಾಡಿ ಅವ್ರಿಗೆ ಕೊಡ್ತಾರೆ ಅಂತ. ಇಲ್ಲ, ಅವ್ರು ಮದುವೆ ಮಾಡ್ಕೊಂಡು ಹೋಗೋದು ಅಂತ ಹೇಳಿ ಹುಡುಗಿ ಎಲ್ಲ ಶಾಸ್ತ್ರ ಕೂಡ ಹುಡುಗನ ಥರನೇ ಮಾಡಿದ್ರು. ಹುಡುಗನ ಮನೆ ಕಡೆ ಬಾಸಿಂಗ ಅವರೇ ತರೋದು. ಕಾಲುಂಗ್ರನೂ ಅಷ್ಟೇ ಫಸ್ಟೇ ಹಾಕ್ಸಿರ್ತಾರೆ ತಾಯಿ ಮನೆ ಕಡೆಯಿಂದನೇ. ಆ ಥರ. ಇದು ನನ್ನ ಪುಟ್ಟ ಮಗ, ನನ್ನ ಮಕ್ಕಳಿಬ್ರದ್ದು ಒಂದೇ ಥರ ಸೂಟ್. ಅವ್ರ ಬರ್ಡೇಗೆ ಅಂತ ತೊಗೊಂಡಿದ್ದು, ಹಾಕೇ ಇರಲಿಲ್ಲ. ಫೈನಲಿ ಚಿಕ್ಕಿ ಮದುವೆಗೆ ಅಂತ ಹಾಕಿದ್ದಾಯಿತು. ಸುಮ್ಮನೆ ಲಾಸ್ಟ್ ಇಯರ್ ಬರ್ಡೇಲಿ ಒಂದು ಸತಿ ಒಂದು ಫೋಟೋ ಕ್ಲಿಕ್ ಮಾಡಿಸಿದ್ದೆ ಅಷ್ಟೇ, ಫೋಟೋಶೂಟ್ ಮಾಡಿಸಿದ್ದು. ಬಿಟ್ಟರೆ ಫುಲ್ ಡೇ ಆಗಿ ಹಾಕ್ಕೊಂಡೇ ಇರಲಿಲ್ಲ ಬಟ್ಟೆನ ಪಾಪ ಅವರು. ಚಿಕ್ಕಿ ಮದುವೆಗಂತ ಸೂಟ್ ಆಯಿತು. ಸೂಟ್ ಹೊಲ್ಸೋಕ್ಕೆ ಹೋಗಲಿಲ್ಲ ನಾವು. ಮದುವೆದು ವೀಡಿಯೋ ಮಾಡ್ತಾಯಿದ್ರು, ಬಟ್ ಸ್ಕ್ರೀನಲ್ಲಿ ಹಾಕ್ತಾರೆ ಅಂದ್ಕೊಂಡ್ವಿ, ಹಾಕಿರಲಿಲ್ಲ. ಬಟ್ ನಮ್ಗೆ ಅಷ್ಟಾಗಿ ಕಾಣಿಸ್ತಾನೂ ಇರಲಿಲ್ಲ. ನಾವು ಪಕ್ಕದಲ್ಲೇ ಕೂತಿದ್ವಿ, ಆದರೂ ಕಾಣಿಸ್ತಿರ್ಲಿಲ್ಲ. ಬಟ್ ಶಾಸ್ತ್ರ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ನೀಟಾಗಿ ಏನೂ ಪ್ರಾಬ್ಲಮ್ ಇಲ್ದಿರ ನಡೆಯೋದು ತುಂಬ ಇಂಪಾರ್ಟೆಂಟ್ ಅಲ್ವ. ಹಾಗಾಗಿ ನಡೀಲಿ ಅಂತ ಸುಮ್ಮನಾಗಿದ್ವು ನಾವು. ಹಾಗಾಗಿ ವೀಡಿಯೋ ಮಾಡೋಕ್ಕೋಸ್ಕರನೇನು ಹತ್ರಕ್ಕೆ ಹೋಗಲಿಲ್ಲ. ಸುಮ್ಮನೆ ಬೇರೆ ವೀಡಿಯೋಗ್ರಾಫರ್ಸಿಗೂ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ವ. ಹಾಗಾಗಿ ಇವರು ಕರಿಮಣಿಯನ್ನೇ ಕಟ್ಸೋದು. ಕರಿಮಣಿಯನ್ನೇ ಕಟ್ಸಿದ್ರು. ತುಂಬ ಚೆನ್ನಾಗಿತ್ತು. ಅದು ಹಾಕ್ತೀನಿ ಎಂಡಿಂಗಲ್ಲಿ ಇನ್ನೊಂದು ಸರ್ತಿ ಕ್ಲಿಪ್ಪಿಂಗ್ಸ್ ನೋಡ್ಕೊಳ್ಳಿ. ಮದುವೆ ಸಿಂಪಲ್ಲಾಗಿ ದೇವಸ್ಥಾನದಾಗಿರೋದ್ರಿಂದ ಚೆನ್ನಾಗಾಯಿತು. ಅಷ್ಟು ಜನ ಮೊದಲನೇ ಮದುವೆ ಇವ್ರ ಮನೆಯಲ್ಲಿ, ಈ ಮಾವನ ಮನೆಯಲ್ಲಿ 4ನೇ ಮಾವ ಇವರು, ಇವ್ರ ಮನೆಯಲ್ಲಿ ಫಸ್ಟ್ ಮದುವೆ. ಹಾಗಾಗಿ ಚೆನ್ನಾಗಾಯಿತು. ತುಂಬ ಜನನೂ ಬಂದಿದ್ದರು. ಇದು ನನ್ನ ದೊಡ್ಡ ಮಗ. ಇಬ್ಬರದ್ದು ಒಂದೇ ಥರ ಸೂಟು, ಸೈಜಲ್ಲಿ ವೇರಿಯೇಷನ್ ಅಷ್ಟೇ. ಇವಾಗ ಹುಡುಗ ಹುಡುಗಿಗೆ ಎಲ್ಲವನ್ನು ಒಪ್ಪಿಸ್ತಿದ್ದಾರೆ, ಏನೇನು ಮಾಡಬೇಕು ಹೇಗೆ ಅಂತ. ನೆಕ್ಸ್ಟು ಅರುಂಧತಿ ನಕ್ಷತ್ರ ತೋರಿಸ್ಲಿಕ್ಕೆ ಹೋಗಿದ್ದರು. ಮತ್ತೆ ಬಂದಿವಾಗ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ನಾವು ಬಂದ್ವಿ ಊಟಕ್ಕೆ. ಮದುವೆ ಮನೆ ಅಂದರೆ, ಮಲೆನಾಡು ಮದುವೆ ಅಂದರೆ ಕೇಳಬೇಕಾ, ವೆರೈಟಿ ಆಫ್ ಊಟ. ಪಾಯಸ, ಹುರುಕ್ಲು ಅಂತಾರೆ ಅವ್ರ ಕಡೆ, ಅಂದರೆ ನಮ್ಮ ಕಡೆ ಪಲ್ಯಗಳಂತೀವಿ. ಉಪ್ಪಿನಕಾಯಿ, ಸ್ವೀಟು. ಆಸಮಾಗಿತ್ತು ಊಟ ಮಾತ್ರ, ತುಂಬ ಚೆನ್ನಾಗಾಗಿತ್ತು. ನಾನು ತಿಂತಾನೇ ಮಾಡಿದ್ದೀನಿ, ಬಡಿಸೋರ್ಗೂ ವೆಯ್ಟ್ ಮಾಡಿಲ್ಲ, ವೀಡಿಯೋಗೋಸ್ಕರ ಮಾಡ್ಕೊಂಡಿಲ್ಲ. ನಾನು ತಿಂದಿತ್ತಂದರೆ ಆಮೇಲೆ ಮಾಡ್ಕೊತಿದ್ದೆ. ಯಾರೋ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಮದುವೆಗಂತ ಬಂದವರು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ನಾವ್ಯಾರೂ ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಮದುವೆ ಟೈಮಲ್ಲಿ ಶಾಸ್ತ್ರಗಳಿರುತ್ತೆ, ಹುಡುಗಿ ಕಳಿಸ್ಬೇಕು, ಮತ್ತು ಊಟ ಬಡಿಸ್ತಿದ್ರಲ್ವ, ಅಲ್ಲಿಗೆ ಕುಂಕುಮ ಬಾಗಿನ ಕೊಡೋದೆಲ್ಲ ನಾವು ಮಾಡ್ತಾಯಿದ್ವಿ. ಹಾಗಾಗಿ ಇವರ ಗ್ಯಾಂಗ್, ಅಣ್ಣನ ಫ್ರೆಂಡ್ಸ್ ಅಂತ ಇವರೆಲ್ಲರೂ ಫ್ರೆಂಡ್ಸ್, ಮತ್ತು ಅವರ ಫ್ಯಾಮಿಲಿ ಫ್ರೆಂಡ್ಸ್, ಅವ್ರ ಮಕ್ಕಳು ಇವರೆಲ್ಲ. ಒಬ್ರಿಗಿನ್ನ ಒಬ್ಬರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಫೈನಲಿ ಮದುವೆ ಆಯಿತು ಅಂತ
ನೆನ್ನೆ ತನಕ ಬ್ಯಾಚುಲರ್ ಆಗಿದ್ದ ನಮ್ಮ ಹುಡುಗ ಇವಾಗ ಮದುವೆ ಆಗಿಬಿಡ್ತು ಅಂತ ಅಜಯ್ ರಾವ್ದೊಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಅಣ್ಣಂಗೆ ಬೇರೆ ನಾಚಿಕೆ ಆಗ್ತಿತ್ತು. ಪಾಪ ಫೈನಲಿ ನೀನು ಹಳ್ಳಕ್ಕೆ ಬಿದ್ದೆ ಅಂತ ಅವರು ಡ್ಯಾನ್ಸ್ ಮಾಡ್ತಿದ್ರು. ಒಂದು ಬೀಟ್ ಕೂಡ ಸಖತ್ತಾಗಿ ಮಾಡಿ ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿ ಕೊರಿಯೋಗ್ರಫಿ ಎಲ್ಲ ಮಾಡಿಕೊಂಡು ಬಂದಿದ್ದರು. ಸ್ಟೇಜ್ ಪ್ರೆಸೆನ್ಸಿಗೂ ಆಲ್ರೆಡಿ ಮಾಡಿದರು. ನನಗದ್ರ ವೀಡಿಯೋಸ್ ಏನಾದರೂ ಸಿಕ್ಕರೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ. ಇದೆಲ್ಲ ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ಒಂದೊಂದು ಬಿಟ್ ಏನೇನು ನಾನೀಗ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅದೆಲ್ಲವೂ ಶಾರ್ಟ್ಸಲ್ಲಿ ಬರುತ್ತೆ. ವಾಚ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಯಾರಾದರೂ ಪರಿಚಯದವರು ಎಲ್ಲ ಇದ್ದರೆ ಅವ್ರಿಗೂ ಹೇಳಿ ಮಾಡಿಸಿ ತಪ್ಪದಿರ ಅಂತ ಹೇಳಿ ನಾನು ಕೇಳ್ಕೊತೀನಿ. ನಿಮ್ಮ ಧನ್ಯಶ್ರೀ ಗೌಡ. ನಾವು ಎಲ್ಲ ಪಂಕ್ತಿಯಲ್ಲೂ ಊಟ ಬಡಿಸ್ತಿದ್ರಲ್ಲ ಅವರಿಗೆ ಅರಿಶಿನ ಕುಂಕುಮ ಹೂವು ವಿಶೇಷವಾಗಿ ಇವರೇನೋ ಗಿಫ್ಟ್ ಅಂತ ಮಾಡಿದರು, ಅದನ್ನು ಕೊಟ್ಟು ಬಂದ್ವಿ. ನೆಕ್ಸ್ಟು ತುಂಬ ಚೆನ್ನಾಗಿ ಸ್ಟೇಜ್ ಮೇಲೆಲ್ಲರದು ಫೋಟೋಸ್ ಆಯಿತು, ಫ್ಯಾಮಿಲಿ ಫೋಟೋಸ್ ಆಯಿತು. ಇನ್ನು ಹುಡುಗನೂರು ಸಾಗರ ಆಗಿರೋದ್ರಿಂದ ತುಂಬ ದೂರ ಇರೋದ್ರಿಂದ ಬೇಗ ಹೋಗಬೇಕು ಅಂತ ಹೇಳಿ ಒಂದು ಒಳ್ಳೆ ಟೈಮ್ ನೋಡಿ ಹುಡುಗಿನ ಹೊರಡಿಸೋ ಕಾರ್ಯ ಮಾಡ್ತಿದ್ರು. ಇನ್ನೇನು ಹುಡುಗಿ ಹೊರಡೋ ಟೈಮ್ ಆಯಿತು. ಎಲ್ಲರ ಕಣ್ಣಲ್ಲೂ ನೀರು. ಅದೇನೋ ಒಟ್ಟಿಗಿದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಹೋಗುವಾಗ ಪ್ರತಿ ಹೆಣ್ಣು ಮಗಳು ಮನಸ್ಸಲ್ಲೂ ಒಂದು ದೊಡ್ಡ ಭೂಕಂಪ ಆಗ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ಹೇಳ್ಕೊಳಕ್ಕಾಗಲ್ಲ. ಹೆಣ್ಮಗು ಅಳೋಕ್ಕಾಗಲ್ಲ. ಈ ಟೈಮಲ್ಲಿ ಅಳು ಬರುತ್ತೆ, ಬಟ್ ಹತ್ತು ಹೋಗಬಾರ್ದು. ಆ್ಯಕ್ಚುಲಿ ನಾನು ಕೇಳಿರೋದು ಹತ್ತು ಹೋದರೆ ಮನೆಗೆ ಅಂದರೆ ತಂದೆ ಮನೆಗೆ ಶ್ರೇಯಸ್ಸಲ್ಲ ಅಂತಾರೆ. ಬಟ್ ಅಳದಿರ ಹಾಗೆ ಅದನ್ನು ಹಿಡ್ಕೊಂಡ್ರೆ ಅದು ಹಾಗೆ ಎಂಡಿಂಗ್ ಕೊನೆವರೆಗೂ ಇದ್ಬಿಡುತ್ತೆ ಅಂತ. ಕೆಲವೊಬ್ಬರು ಟೈಮ್ ಸಿಕ್ಕಾಗ ಮಾತಾಡಿಕೊಂಡು ಮಟ್ಕೊಂಡು ಆ ದುಃಖನ ಕಡಿಮೆ ಮಾಡ್ಕೊಂಡಿರ್ತಾರೆ. ಟೈಮ್ ಇಲ್ದಿರ 1.5-2 ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗಿ ತಕ್ಷಣ ಮದುವೆ ಫಿಕ್ಸ್ ಆದಾಗ ಮದುವೆಗೆ ಪ್ರಿಪ್ರೇಷನ್ಸು, ಶಾಪಿಂಗು, ಅದು ಇದು ಅಂದ್ಕೊಂಡು ಆ ಟೈಮ್ ಸಿಕ್ಕಿರಲ್ಲ. ತಾಯಿ ಮಗಳಿಗೆ ಅಥವಾ ತಂದೆ ಮಗಳಿಗೆ ಮನೆಯವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಒಂದು ಬಾಂಡಿಂಗು ಅದನ್ನು ಕ್ಯಾರಿ ಮಾಡೋಕ್ಕೆ ಟೈಮ್ ಆಗಿರಲ್ಲ. ಫೈನಲಿ ಹುಡುಗಿ ಹೊರಟಳು. ಎಲ್ಲರೂ ಅಳುತ್ತಿದ್ರು, ಅಳು ಬಂತು. ಇನ್ನು ಮುಂದೆ ನೋಡ್ತಾ ಹೋದರೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ಇದು ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಬೊಕ್ಸೆಯಲ್ಲಿ ಅಕ್ಕಿ ತೊಗೊಂಡು ಹಿಂದಕ್ಕೆ ಎರಚ್ಕೊಂಡು ಹೋಗ್ತಾರೆ. ಇವ್ರದ್ರಲ್ಲಿ ಹಾಗಲ್ಲ, ಅಕ್ಕಿ ಕೈ ತುಂಬ ತುಂಬಿಸಿರ್ತಾರೆ. ಅದನ್ನು ಒಂದೊಂದೇ ಕಾಳು ಬಿಡ್ತಾ ಹೋಗಬೇಕು. ಮಾವ ಅವಳ ಕಿವಿಲಿ ಹೇಳ್ತಾ ಇದ್ದಾರೆ. ಇವಾಗ ದೀಪು ಕಿವಿಲಿ ಪಪ್ಪಣ್ಣ ಮಾವ ಹೇಳ್ತಿದ್ದಾರೆ, ಇವ್ರ ಮಗಳೇ ಅವಳು, ನಿಧಾನಕ್ಕೆ ಹೇಳ್ತಿದ್ದಾರೆ. ಒಂದೊಂದೇ ಡ್ರಾಪ್ ಬೀಳಬೇಕು ಕೆಳಗೆ, ನಿಧಾನಕ್ಕೆ ಹೋಗು ಅಂತ. ಹುಡುಗಿ ಹ್ಞೂ ಆಯಿತು ಅಪ್ಪ, ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊರಟ್ಲು. ಎಲ್ಲರೂ ಅಳ್ತಿದ್ರು. ಅಣ್ಣಂಗೂ ತುಂಬ ಬೇಜಾರಾಗ್ತಿತ್ತು. ಅಂದರೆ ಮದುವೆ ಮಾಡ್ಕೊಂಡು ಹೋಗ್ತಿರೋ ಹುಡುಗಂಗೂ, ಬಟ್ ಅವ್ರು ತುಂಬ ಸಪೋರ್ಟಿವ್. ಈಗಿನ ಜನ್ರೇಷನ್ ಹುಡುಗ ತುಂಬಾ ಫಾರ್ವರ್ಡೆಡ್ ಅವರು. ಹಾಗಾಗಿ ನಮ್ಮ ಹುಡುಗನ ಚೆನ್ನಾಗಿ ನೋಡ್ಕೋತಾರೆ ಅಂತ ನಮ್ಮ ಭಾವನೆ. ಕಾರು ಪೂಜೆ ಮಾಡಬೇಕಲ್ವ, ಹೋಗೋಕ್ಕೆ ಮುಂಚೆ ನಮ್ಮ ದಾರಿ ಆರಾಮಾಗಿ ಸಾಗಲಿ, ಯಾವುದೇ ಅಡೆತಡೆಗಳು, ಯಾವ ತೊಂದರೆಗಳು ಆಗದಿರ ನೀಟಾಗಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಿಧಾನಕ್ಕೆ ಅಂದರೆ ಪೂಜೆ ಮಾಡಬೇಕು ಅಂತ ಪೂಜೆ ಎಲ್ಲ ಮಾಡಿಸ್ತಿದ್ರು ಶಾಸ್ತ್ರೋಕ್ತವಾಗಿ. ಇವರು ಮಂಜಪ್ಪ ಮಾವ ಅಂತ ದೊಡ್ಡ ಮಾವ, ಇವರು ಮಾಡಿಸ್ತಾಯಿದ್ರು. ಅಲ್ಲಿ ಹಾರ ಹಿಡ್ಕೊಂಡು ನಿಂತಿರೋರು ಅಣ್ಣ ಇದ್ರಲ್ಲ, ಉಮೇಶ್ ಅಣ್ಣನ ಭಾವ. ಇದೊಂದು ದೊಡ್ಡ ಕುಟುಂಬ. ಹೇಳ್ತಾ ಹೋದರೆ ನಿಜವಾಗ್ಲೂ ಟೈಮ್ ಸಾಕಾಗಲ್ಲ. ಒಂದು ಕೂಡು ಕುಟುಂಬ. ಬಟ್ ಮದುವೆ ಆಗಿ ಇವ್ರಿಗೂ ಮಕ್ಕಳಾಗಿ ಎಲ್ಲ ಆದಮೇಲೆ ಡಿವೈಡ್ ಆಗಿದ್ದಾರೆ. ಅಷ್ಟು ಬಿಟ್ಟರೆ ಪ್ರತಿಯೊಂದು ಡಿಸಿಷನ್ ಕೂಡ ಎಲ್ಲರೂ ಒಟ್ಟಿಗೆ ತಗೋತಾರೆ. ಹಾಗಾಗಿ ಅಲ್ಲಿ ಅಣ್ಣನ ಪಕ್ಕ ನಿಂತಿರೋರೆ ಪಾಪಣ್ಣ ನಾನು ಯಾವಾಗ ಹೋದಾಗಲೂ ಕುಪ್ಪಳ್ಳಿ ಮನೆಯದು ವ್ಲಾಗ್ ಹಾಕ್ತೀನಲ್ಲ, ವಿಡಿಯೋ ಹಾಕ್ತೀನಲ್ಲ, ಅದು ಮೇಯ್ನ್ ಮನೆ ಇದೆಯಲ್ಲ ಆ ಮನೆ ಇವ್ರದ್ದೇ. ಈ ಮಾವನ ಮನೆಗೆ ಹೋಗೋದಿಲ್ಲ ನಾವು, ಜಾಸ್ತಿ ಅಲ್ಲಿರ್ತೀವಿ. ಇನ್ನೊಂದು ಆವಾಗಲೇ ನಾಗಶ್ರೀ ಮನೆ ಮೇಲಿರೋ ಮನೆ ತೋರಿಸ್ದೆ. ಮಂಜಪ್ಪ ಅವ್ರ ಮನೆ ತೋರಿಸಿಲ್ಲ ನಾನು, ನೆಕ್ಸ್ಟ್ ಯಾವಾಗಲಾದ್ರು ಹೋದಾಗ ತೋರಿಸ್ತೀನಿ. ಓಕೆನಾ. ಫೈನಲಿ ಪೂಜೆ ಎಲ್ಲ ಆಗ್ತಿದೆ. ಇನ್ನೊಂದು ಕಡೆ ಎಲ್ಲರ ಮನಸ್ಸಲ್ಲೂ ಭಯ ದುಗುಡ ಓಡಾಡ್ತಾಯಿದೆ. ಕಷ್ಟದಲ್ಲಿ ಏನೋ ಪೂಜೆ ಮಾಡಬೇಕಲ್ಲ, ಶಾಸ್ತ್ರ ಮಾಡಬೇಕಲ್ಲ ಅಂತ ಮಾಡ್ತಿದ್ದಾರೆ. ಅಸಲಿ ಮಜಾ, ಅಸಲಿ ಆಟ ಈಗ ಶುರುವಾಗುತ್ತೆ. ಶಾಸ್ತ್ರಕ್ಕಂತ ಚೇರ್ ಹಾಕಿದ್ದಾರೆ ಪಕ್ಕದಲ್ಲೇ.
ಚೇರ್ ಮೇಲೆ ಕೂರಿಸಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಆಯಿತು ಮಡಿಲಕ್ಕಿ ತುಂಬೋದು. ಯಾವ ಹೆಣ್ಮಕ್ಳಿಗಾದರೂ ಅಷ್ಟೇ ಮದುವೆ ಆಗೋದು ಎಷ್ಟಿದೋ ಅದೇ ಥರ ವಾಪಸ್ಸು ಗಂಡನ ಮನೆಗೆ ಹೋಗೋದು ಅದು ತುಂಬ ಅಂದರೆ ಮುಂದೆ ಅಲ್ಲೇ ಇರ್ತಾರೆ ಅದು ಬೇರೆ. ಬಟ್ ಅದೊಂದು ಸಿಚುವೇಶನ್ ನಡೆಯುತ್ತೆ ಗೊತ್ತಾ, ಹಿಂಗಾಗ್ಬಿಡುತ್ತೆ ಹೋಗಬೇಕು ನಾವು ಮದುವೆ ಆಗಿದೆ ಇನ್ನೇನು ಅವ್ರ ಮನೇಲೇ ಇರೋದು ಅನ್ನೋದೊಂದು ಅದು ತುಂಬ ದೊಡ್ಡದು. ಅದು ಹೇಳ್ಕೊಳಕ್ಕಾಗಲ್ಲ, ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುತ್ತೆ. ಇದು ಹೆಣ್ಮಕ್ಳಿಗೆ ರಿಲೇಟೆಡ್ ಆಗುವಂಥ ವಿಚಾರ ಅಂತ ನನಗನ್ಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ ಹೇಳಿ. ಇದು ಪಾಪಣ್ಣ ಮಾವ ತನ್ನ ಮಗಳಿಗೆ ಮಡಿಲಕ್ಕಿ ಹುಯ್ತಿದ್ದಾರೆ. ತಂದೆಗೆ ಮಗಳು ತುಂಬ ಇಂಪಾರ್ಟೆಂಟ್, ತಾಯಿ ಅಷ್ಟೇ ಮುಖ್ಯ. ಇಷ್ಟು ಭಾರವಾದ ಮನಸ್ಸಿನಿಂದ ಮಡಿಲಕ್ಕಿ ಹುಯ್ತಿದ್ದಾರೆ. ಇನ್ನೂ ಖುಷಿ ತುಂಬಿರಲಿ ಅವರ ಜೀವನದಲ್ಲಿ, ಅವರ ಸಂಸಾರದಲ್ಲಿ, ಅವ್ರ ಮನೆಯಲ್ಲಿ ಅಂತ ನಾನು ಆಶಿಸ್ತೇನೆ. ಇವರು ಅವರ ಅಮ್ಮ. ಅತ್ತೆಗಂತೂ ತುಂಬ ದುಃಖ ಬರ್ತಿತ್ತು. ಹಾಗೆಯೇ ಮಲೆನಾಡು ಸೈಡು ಅಥವಾ ನಮ್ಮ ಇಂಡಿಯನ್ಸ್ ಅಷ್ಟಾಗಿ ಹೇಳೋದಿಲ್ಲ ಡೈರೆಕ್ಟಾಗಿ, ನಮ್ಮ ಮಗಳನ್ನ ನಿನಗೆ ಕೊಡ್ತಾಯಿದ್ದೀನಿ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ. ಬಟ್ ಅವರು ಆ್ಯಕ್ಷನ್ಸಲ್ಲೆಲ್ಲ ಗೊತ್ತಾಗುತ್ತೆ ಅದೆಷ್ಟು ಕಷ್ಟವಾದ, ಅದೆಷ್ಟು ನೋವಿನಿಂದ ಈ ಕಾರ್ಯವನ್ನು ಮಾಡ್ತಿದ್ರು ಅಂತ. ಕೆಲವೊಮ್ಮೆ ಅನಿಸುತ್ತೆ ಇದೆಷ್ಟು ಸತ್ಯ ಅನಿಸಿದ್ರೂ ಹೆಣ್ಣು ಹೆತ್ತು ಬೇರೆಯವ್ರಿಗೆ ಕೊಡೋದು ಯಾವ ಜನ್ಮದಲ್ಲೂ ಬೇಡಪ್ಪ ಅನ್ನೋಷ್ಟಾಗುತ್ತೆ. ಮುಂಚೆಲ್ಲ ಇತ್ತು ಹೆಣ್ಮಕ್ಳು ಹತ್ಕೊಂಡೇ ಹೋಗೋದು, ಈಗ ಸ್ವಲ್ಪ ಟ್ರೆಡಿಷ್ನಲ್ ಚೇಂಜ್ ಆಗಿದೆ. ಅಲ್ದಿರ ಹಾಗಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಹೆಚ್ಚಿನವರು ಅಳ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಹೆತ್ತದ ಮನೆಗೆ ಕಷ್ಟ ಆಗುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಇವಾಗ ನಾನು ಕೂಡ ಕಿವಿಲಿ ಅದನ್ನೇ ಹೇಳ್ತಿದ್ದೆ. ಇದು ನಮ್ಮ ಮನೆಯವರ ಹುಡುಗಿಗೆ ಅತ್ತೆದಿರಾಗಬೇಕು. ಇವರು ನಾಗಶ್ರೀ ಅವರಮ್ಮ ಇವಾಗ ಮಡಿಲಕ್ಕಿ ಹುಯ್ತಿದ್ದಾರೆ. ಇವರು ಅವ್ರ ದೊಡ್ಡಮ್ಮ ಈ ಕಡೆಯವರು, ಇವರು ಹುಡುಗಿಯ ದೊಡ್ಡಮ್ಮ. ಆಮೇಲೆ ಆಕಾಶ್ ಹುಯ್ತಿದ್ದಾರೆ ಮಡಿಲಕ್ಕಿನ. ಆಕಾಶ್ ಅಂದರೆ ನಮ್ಮ ದೀಪು, ಏನು ಮದುವೆ ಹುಡುಗಿ ತೇಜಸ್ವಿನಿ ಇದ್ದರೆ ಅವಳ ತಮ್ಮ ಆಕಾಶ್ ಅಂತ ಮನೆಯಲ್ಲೆಲ್ಲರೂ ತಮ್ಮಯ್ಯ ಅಂತ ಕರೀತಾರೆ ಅವರನ್ನು. ಇವರಿಬ್ಬರು ನಮ್ಮ ಮನೆಯವರ ಅಕ್ಕಂದಿರು, ಸುಮಕ್ಕ ಮತ್ತು ಸುನೀತಕ್ಕ. ಬೆಂಗಳೂರಲ್ಲೇ ಇರೋದು ಇವರು. ಮಡಿಲಕ್ಕಿ ಹುಯ್ತಿದ್ದಾರೆ. ಇವರು ಪ್ರವೀಣಣ್ಣ ಆ ಕಡೆ ಇರೋದು, ನಾಗಶ್ರೀ ಅವರ ಅಪ್ಪಾಜಿ ವೆಂಕಟರಮಮ್ಮ. ನೆಕ್ಸ್ಟ್ ಬರ್ತಾಳೆ ನಾಗಶ್ರೀ, ಇವರು ವೆಂಕಟರಮಮ್ಮ. 3-4 ವರ್ಷದ ಹಿಂದೆ ಅವ್ರ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಇವರು ರಜನಿ ಅಕ್ಕ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾರೆ. ಮದುವೆ ಆಗಿರೋ ಶಿವಮೊಗ್ಗಕ್ಕೇ, ಬಟ್ ಸೆಟಲ್ ಆಗಿದ್ದು ಬ್ಯಾಂಗ್ಳೂರಲ್ಲಿ. ಇವರು ಚೈತ್ರಕ್ಕ ಪ್ರವೀಣಣ್ಣನ ಹೆಂಡತಿ. ಈ ಕುಟುಂಬದ, ಕುಪ್ಪಳ್ಳಿ ಕುಟುಂಬದ ಮೊದಲನೇ ಸೊಸೆ, ಹಿರಿಯ ಸೊಸೆ ಇವರು. ನೆಕ್ಸ್ಟು ಇವರು ಲೀಲಾವತಿ ಅಕ್ಕ, ರಜನಿ ಅಕ್ಕನ ತಂಗಿ ಇವರು. ಇವರು ಕೂಡ ಸಾಗರದ ಆನಂದಪುರದಲ್ಲಿ ಇರೋದು. ಇವರು ರೈತರು, ತುಂಬ ರಿಚ್ ಫ್ಯಾಮಿಲಿ ಇವರು ಪ್ರಶಾಂತಣ್ಣ ಆ ಕಡೆ ಇರೋದು ಚೇತು ಅಣ್ಣ. ದೀಪುಗೆ ಅಣ್ಣಂದಿರಾಗಬೇಕು. ನಮ್ಮ ಮನೆಯವರ ದೊಡ್ಡ ಮಾವಂದಿರಿಗೆ 3 ಜನನೂ ಗಂಡು ಮಕ್ಕಳು. ಒಬ್ಬರು ಪ್ರವೀಣಣ್ಣ, ಒಬ್ಬರು ಪ್ರಶಾಂತಣ್ಣ, ಇನ್ನೊಬ್ಬರು ಚೇತನ್ ಅಂತ ಚೇತು ಅಣ್ಣ. ಇದು ನಾಗಶ್ರೀ, ನನಗೆ ತಂಗಿ ಆಗಬೇಕು, ಮದುವೆ ಹುಡುಗಿಗೆ ಅಕ್ಕ ಆಗಬೇಕು, ನಮ್ಮ ಮನೆಯವರ ಮಾವನ ಮಗಳು. 3 ವರ್ಷದ ಹಿಂದೆ ಮದುವೆ ಆಗಿದೆ. ಇವಳಿಗೆ ಮಗುನೂ ಇದೆ, ಸಣ್ಣಕ್ಕೆ ತಳೆ ಅಂತ ಮದುವೆ ಆಗಿಲ್ಲ ಅಂದ್ಕೊಬೇಡಿ. ಇದು ನಾನು ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಕೊಡವ ಸಾರಿ ಉಟ್ಟು ಮದುವೆಯಲ್ಲಿ ಮಿಂಚಿದೆ. ನಾನು ಕೂಡ ಮಡಿಲಕ್ಕಿ ಹುಯ್ದೆ, ಬೆಸ್ಟ್ ವಿಶ್ ಮಾಡಿದೆ. ನಾನು ಹೇಳ್ತಿದ್ದೆ ಅಳ್ಬೇಡ, ನಗ್ನಗ್ತಾ ಹೋಗು, ದೇವ್ರು ಒಳ್ಳೇದು ಮಾಡಲಿ ಅಂತ. ಐ ಲವ್ ದೀಪು ಬಿಕಾಸ್ ನನ್ನ ತಂಗಿ ಥರ. ನನ್ನ ತಂಗಿರಿಗಿನ್ನೂ ಯಾರಿಗೂ ಮದುವೆ ಆಗಿಲ್ಲ. ಇರೋ ಚಿಕ್ಕವರಲ್ಲಿ ಇವಳು ನನ್ನ ಫೇವ್ರೇಟ್. ಇವರೆಲ್ಲರೂ ಅವ್ರ ದೊಡ್ಡಮ್ಮ, ಇವರು ಚೇತು ಅಣ್ಣನ ಹೆಂಡತಿ. ಹೀಗೆ ಕುಪ್ಪಳ್ಳಿ ಕುಟುಂಬದಲ್ಲಿ ಹುಡುಗಿಯನ್ನು ಮಡಿಲಕ್ಕಿ ಹುಯ್ದು ಆರತಿ ಮಾಡಿ ಕಳಿಸ್ಕೊಟ್ವಿ. ಇವರು ಕೌಶಿ ಕುರ್ಕುರೆ ಫೋಟೋಗ್ರಫಿ ಅಂತ ಇವ್ರದ್ದೊಂದು ಫೋಟೋಗ್ರಫಿ ಇದೆ. ಮದುವೆ ಹುಡುಗಿಯ ತಮ್ಮ ಆಗಬೇಕು ಇವರು. ಇರೋರಲ್ಲಿ ಇವ್ರು ಲಾಸ್ಟ್ ತಮ್ಮ ಆಗ್ತಾರೆ ಅಂತ ಅನ್ಸುತ್ತೆ. ಅಂದರೆ ಕುಪ್ಪಳ್ಳಿ ಕುಟುಂಬದಲ್ಲಿ ಲಾಸ್ಟ್ ಅವ್ರು ಇವರೇ. ನೆಕ್ಸ್ಟು ಇನ್ನೂ ತುಂಬ ಜನ ಇದ್ದರು ಮದುವೆಗೆ, ಬಟ್ ಇವ್ರು ಲಾಸ್ಟು. ಅಳುತ್ತಿದ್ರು, ಅವಳಿಗೂ ಅಳು ಬರ್ತಿತ್ತು. ಕೊನೆಯಲ್ಲಿ ಅವ್ರಿಗೆ ತಡ್ಕೊಳಕ್ಕೆ ಆಗಿಲ್ಲ, ತುಂಬ ಅಳ್ತಿದ್ರು. ಎಲ್ಲರನ್ನೂ ನಗಾಡಿಸ್ಕೊಂಡು ಎಲ್ಲರನ್ನೂ ಖುಷಿಪಡಿಸಿ ಯಾವತ್ತೂ ಸಂತೋಷವಾಗಿರುವಂಥ ಚಾರ್ಲಿ ಚಾಪ್ಲಿನ್ ಥರ ಯಾವತ್ತೂ ಎಲ್ಲರನ್ನೂ ನಗಿಸುವಂಥ ಕೆಲಸ ಮಾಡ್ತಾರೆ ಇವರು. ಕೌಶಿ ಅಂತ ಎಲ್ರಿಗೂ ಫೇವ್ರೇಟ್, ಇಡೀ ಕುಟುಂಬದಲ್ಲಿ ಎಲ್ರಿಗೂ ಫೇವ್ರೇಟ್.
ಬಟ್ ಇದೊಂದು ಸ್ಪೇಸ್ ಇದೆಯಲ್ಲ ತುಂಬ ನೋವು ಕೊಡೋ ಅಂಥ ವಿಚಾರ, ತುಂಬ ನೋವಾಗುವಂಥ ಸಿಚುವೇಶನ್. ಇದು ನಮ್ಮ ಮನೆಯವರು, ಮೈ ಹಸ್ಬೆಂಡ್ ಸುರೇಂದ್ರ ಅಂತ, ಮನೆಯಲ್ಲರೂ ಸೂರಿ ಅಂತ ಕರೀತಾರೆ. ಇವರು ಕೂಡ ಶಾಸ್ತ್ರ ಮಾಡ್ತಿದ್ರು. ಇವರೆಲ್ಲ ಇರ್ತಿರೋ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳ್ತಿರ್ತಾರೆ. ಬಟ್ ಇವಾಗೆಲ್ಲ ಇವರು ದೊಡ್ಡದಾಗಿದ್ದಾರೆ, ಇವ್ರಿಗೂ ಮದುವೆ ಆಗ್ತಿದೆ. ಇದು ದೀಪು ಅವರ ದೊಡ್ಡಪ್ಪ. ಈಗ ಮಡ್ಲಕ್ಕಿ ಹುಯ್ಯಕ್ಕೆ ಬರ್ತಿರೋರು ಕೌಶಿಯವರ ತಾಯಿ, ಅಂದರೆ ಮದುವೆ ಹುಡುಗಿಗೆ ದೊಡ್ಡಮ್ಮ ಆಗಬೇಕು. ಕುರ್ಕುರೆ ಫೋಟೋಗ್ರಫಿಯವರ ಅಮ್ಮ ಇವರು, ಸರೋಜತೆ ಅಂತ. ಫೈನಲಿ ಎಲ್ಲ ಮುಗೀತು. ಎಲ್ಲರೂ ಮಡ್ಲಕ್ಕಿ ಹೊಯ್ದು ಹುಡುಗಿಗೆ ವಿಶ್ ಮಾಡಿ ಪ್ರೀತಿಯಿಂದ ಕಳಿಸ್ಕೊಟ್ವಿ. ನಿಮ್ಮ ಮನೇಲೂ ಹೆಣ್ಮಕ್ಳಿದ್ರ, ಅಕ್ಕ ತಂಗಿರಿದ್ರ, ನೀವು ಮದುವೆ ಮಾಡಿಕೊಟ್ರ, ನೀವು ಮದುವೆ ಆಗಿ ಅವ್ರನ್ನ ಕಳಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು, ಯಾವ ರೀತಿಯ ಸನ್ನಿವೇಶ ಆಗಿತ್ತು, ಅನ್ನಿಸ್ತಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳಿ. ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಈಗ ಹುಡುಗನನ್ನು ಕಾರಿಗೆ ಓಡಿಸಾಯಿತು. ಮಂಜಪ್ಪ ಮಾವ ಕಾರಿಗೆ ಇಡಿಗಾಯಿ ಹೊಡಿತಿದ್ದಾರೆ. ಹೋಗುವ ದಾರಿ ಆರಾಮಾಗಿ ಸಾಗಲಿ, ಯಾವುದೇ ತೊಂದರೆಗಳಿಲ್ಲದೆ ಹೊಸ ಜೋಡಿ ಮನೆಯನ್ನು ಸೇರಿಕೊಳ್ಳಿ ಅಂತ ನೋಡ್ತಾ ಇರ್ಬೋದು. ಇವರಿಬ್ಬರು ಹುಡುಗಿಯ ತಮ್ಮಂದಿರು, ಮದುವೆ ಹುಡುಗಿ ತಮ್ಮಂದಿರು ಅಳ್ತಿದ್ರು, ಲಿಟ್ರಲಿ ಅಳ್ತಿದ್ರು. ತುಂಬ ಖುಷಿಯಾಗುತ್ತೆ. ಒಮ್ಮೆ ಎಲ್ಲ ಹೆಣ್ಮಕ್ಳು ಈ ಥರ ಅಣ್ಣಂದಿರು ಅಥವಾ ತಮ್ಮಂದಿರು ಬೇಕು ಅಂತ. ಇಲ್ಲಿ ಕ್ಯೂಟಾಗಿ ನನ್ನ ಮಕ್ಕಳದೇನೋ ಸನ್ನಿವೇಶಗಳು ನಡೀತಿತ್ತು. ಐ ಕ್ಯಾಪ್ಚರ್ ದಿಸ್ ಬೆಸ್ಟ್ ಮೂಮೆಂಟ್. ಇವಳು ರಾಘು ಅಣ್ಣ ಅಂತಿದ್ದಾರೆ, ಬೆಂಗಳೂರಲ್ಲಿರೋದು, ಅವ್ರ ಮಗಳು. ಅವಳು ಕೂಡ ಆಡೋ ಬರ್ತಿತ್ತು. ಸೊ ಮಕ್ಕಳು ಆಟ ಆಡ್ತಿದ್ವಲ್ಲ ಅಂತ ಬಂದು, ತುಂಬ ಇಷ್ಟ ನಮ್ಮ ಮಕ್ಕಳು ಅಂದರೆ ಅವಳಿಗೆ. ನನ್ನ ಚಿಕ್ಕ ಮಗ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಫೈನಲಿ ಹೊರಟರು. ನಾವೆಲ್ಲರೂ ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ವಿ. ನೀವು ಕೂಡ ಈ ಜೋಡಿಗೆ ಶುಭ ಹಾರೈಸಿ, ಸದಾ ಕಾಲ ನೂರಾರು ಕಾಲ ಜೋಡಿ ಸುಖವಾಗಿ ಸಂಸಾರ ಸಾಗಿಸಲಿ ವಿತ್ ಅವರ ಕುಟುಂಬದ ಜೊತೆ ಅಂತ ಕೇಳ್ಕೊತೀನಿ. ದಯವಿಟ್ಟು ವಿಶ್ ಮಾಡಿ, ಎಲ್ಲರೂ ಪ್ರೀತಿಯಿಂದ ಹರಸಿ. ನೋಡು, ಚಿಕ್ಕಿ ಮದುವೆ ಆಗೋಯ್ತು. ಏನು ಹೇಳು, ಮುಟ್ಸು ಇನ್ನೊಂದು. ಹಾಂ ಇನ್ನೊಂದು. ಹಾಂ ಥ್ಯಾಂಕ್ ಯು. ಯಾಕೆ ಅಡ್ರೆಸ್ ಗೊತ್ತಿರ್ಲಿಲ್ವಾ? ಇಲ್ಲ, ಒಂದ್ಸಲಿ ನೋಡಿದ್ರಾ? ನೋಡಿದ್ರೆ ನೆನ್ಪು ಮಾಡ್ತಾ ಇರ್ತೇನೆ, ಅದಕ್ಕೆ ಅದೆಲ್ಲ ಹೋಯ್ತು ಅಂತ ಕೇಳ್ಕೊಂಡು ಬರ್ಬೇಕು ತಾನೆ ನೀವು. ಎಲ್ಲರೂ ಚೌಟ್ರಿಯಿಂದ ಮನೆಗೆ ಬಂದ್ವಿ. ಬರ್ತಾ ಜೊತೆಗೆ ಮದುವೆ ಮನೆಯ ಕೆಲವೊಬ್ಬರು ನೆಂಟರುಗಳನ್ನ ಮನೆಗೆ ಕರ್ಕೊಬಂದ್ವಿ. ನನ್ನ ಔಟ್ಫಿಟ್ ಹೇಗಿತ್ತು, ನನ್ನ ಈ ಸೀರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ, ಈ ಲುಕ್ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದು ನಮ್ಮ ಕೊಡವ ಶೈಲಿಯ ಸ್ಯಾರಿ. ಆ್ಯಕ್ಚುಲಿ ನೆವಿ ಬ್ಲೂ ಕಲರ್ ನಾನು ವಸ್ತ್ರ ತೊಗೊಂಡಿದ್ದು, ಸ್ಯಾರಿ ಬಂದು ನೆವಿ ಬ್ಲೂ ಇದೆ ಅಂತ ಅದು ಗೊತ್ತಿಲ್ಲ, ಪಿಂಕೇ ಇದೆ. ಫೈನ್, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೆವಿ ಬ್ಲೂ ಸ್ಯಾರಿ ತೊಗೊಂಡಾಗ ಅದಕ್ಕಾಗುತ್ತೆ ಅಂತ ಹೇಳ್ತಾ, ಈ ಲುಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮದುವೆಗೆ ಅಂತ ನಾನೇನು ಸಪ್ರೇಟಾಗಿ ಶಾಪಿಂಗ್ ಮಾಡೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ದಿನದ ಹಿಂದೆ ಮದರ್ಸ್ ಡೇ ಆಗಿತ್ತು, ಅದಕ್ಕಾಗಿ ನಾನು 3 ಸ್ಯಾರಿಗಳನ್ನ ತೊಗೊಂಡಿದ್ದೆ. ಮೀನ್ಸ್ ಸ್ಯಾರಿ ಗಿಫ್ಟ್ ಕೊಡಿಸಿದ್ರು ನಮ್ಮ ಮನೆಯವರು. ಆ 3 ಸೀರೆಯಲ್ಲಿ ಇದು ಒಂದಾಗಿತ್ತು. ನನಗೆ ಯೂಶ್ವಲಿ ಗ್ರೀನ್ ಕಲರ್ ಇಷ್ಟ ಇಲ್ಲ. ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ನನಗಂತೂ ನನ್ನ ಲುಕ್ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಿಮಗೆ ಕೂರ್ಗಿ ಸ್ಯಾರಿ ಹೇಗೆ ಹಾಕೋದು ಅಂತ ಏನಾದರೂ ಟ್ಯುಟೋರಿಯಲ್ ಬೇಕು ಅಂದರೆ ಹೇಳಿ, ನಾನು ನಿಮಗೆ ಸ್ಯಾರಿನ ಹೇಗೆ ಉಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದು ರೀಲ್ಸಿಗಂತ ಮಾಡ್ಕೊಂಡಂತಹ ಒಂದು ಕ್ಲಿಪ್ಪಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹಾಕಿದ್ದೀನಿ. ಹಾಗೆಯೇ ಈ ಶಾರ್ಟ್ಸ್ ಕೊಡವ ಸಾಂಗ್ ಒಂದು
ಶಾರ್ಟ್ಸಲ್ಲಿದೆ, ನನ್ನ ಚಾನಲ್ನಲ್ಲಿ ಹೋಗಿ ನೀವೊಂದು ಸತಿ ಚೆಕ್ ಮಾಡಬಹುದು. ದಯವಿಟ್ಟು ನನ್ನನ್ನು ಹೀಗೆ ಹರಸಿ ಹಾರೈಸಿ ಆಶೀರ್ವಾದ ಮಾಡಿ. ನಾನು ನಿಮ್ಮ ಧನ್ಯಶ್ರೀ ಎನ್ ಗೌಡ, ಕೊಡಗಿನ ಮಗಳು, ಮಲೆನಾಡ ಸೊಸೆ, ನಿಮ್ಮ ಕನ್ನಡತಿ. ಹೆಣ್ಮಕ್ಳಿಗೆ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ವೆರಿ ಮಚ್. ನಾನು ಹೋಗಿ ಬರ್ತೀನಿ. ನಿಮ್ಮ ಧನ್ಯಶ್ರೀ. ಟೇಕ್ ಕೇರ್, ಬಾಯ್, ನಮಸ್ಕಾರ.